ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಬಡವರು ಮತ್ತು ಮಿಡಲ್ ಕ್ಲಾಸರು ಇದ್ದಾರೆ. ಇವ್ರು ಯಾಕೆ ಬಡವರಾಗಿದ್ದಾರೆ ಅಂದರೆ ಇವ್ರಿಗೆ ದುಡ್ಡು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಲ್ಲ, ಇವ್ರಿಗೆ ದುಡ್ಡನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಿಲ್ಲದೆ ಇವರೆಲ್ಲ ಬಡವರಾಗಿದ್ದಾರೆ. ಮತ್ತು ಇವರು ಫಾಸ್ಟಾಗಿ ದುಡ್ಡು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇವರು ಬೇರೆ ಬೇರೆ ಗ್ಯಾಮ್ಲಿಂಗಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಹಾಕಿ ದುಡ್ಡನ್ನ ಕಳ್ಕೊತಾರೆ. ದುಡ್ಡನ್ನ ಬೆಳೆಸೋದಿರಲಿ, ಇವರು ಬರೋ ದುಡ್ಡನ್ನೆಲ್ಲನೂ ಕಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ಇವರು ಬಡವರಾಗಿರೋದು. ಇವರು ಫಾಸ್ಟಾಗಿ ದುಡ್ಡು ಮಾಡಬೇಕು ಅನ್ನೋ ಒಂದೇ ಮೈಂಡ್ಸೆಟ್ಟು ತಪ್ಪಲ್ಲ, ಆದರೆ ಫಾಸ್ಟಾಗಿ ದುಡ್ಡು ಮಾಡ್ತಿರೋ ವೇ ತಪ್ಪು ಅಂತ ಆಥರ್ ಹೇಳ್ತಾರೆ. ಆಥರ್ MJ ಡಿಮಾರ್ಕೋ ಅವರು ಖುದ್ದು ತಮ್ಮ ಲೈಫಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇವರು ಬೇಗ ದುಡ್ಡು ಮಾಡಬೇಕು ಅಂತ ಇವರು ಕೂಡ ಒಂದು ವೇನಲ್ಲಿ ಹೋಗ್ತಾರೆ. ಆ ವೇ ಇವರಿಗೆ ಸಕ್ಸಸ್ಫುಲ್ ಆಗಿ ಇವರು ಒಂದು ಬುಕ್ ಬರೀತಾರೆ, ದ ಮಿಲಿಯನರ್ ಫಾಸ್ಟ್ ಲೈನ್ ಅಂತ. ಇದರಲ್ಲಿ ನಾವು ಬೇಗ ದುಡ್ಡು ಮಾಡೋದು ಹೇಗೆ, ಅರ್ಲಿಯಾಗಿ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದು ಹೇಗೆ ಅಂತ ಎಲ್ಲನೂ ಕೊಟ್ಟಿದ್ದಾರೆ. ಮತ್ತು ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತಿದ್ರೆ ಅಂದರೆ ಅದರಲ್ಲಿ ಯಾವ ಕೀ ಪಾಯಿಂಟ್ಸ್ನ ಇಟ್ಕೋಬೇಕು, ಬಿಸ್ನೆಸ್ನ ಸಕ್ಸಸ್ಫುಲ್ ರನ್ ಆಗಿ ಮಾಡೋದಕ್ಕೆ ನಾವು ಏನೇನು ನೋಡಬೇಕು ಅಂತ ಇವರೊಂದು ಬ್ಲೂ ಪ್ರಿಂಟ್ ಥರ ಹಾಕ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದ ಕಮಾಂಡ್ಮೆಂಟ್ ಆಫ್ ಕಂಟ್ರೋಲ್. ಆಥರ್ ಏನು ಹೇಳ್ತಾರೆ ಅಂದರೆ, ನೀವು ಯಾವುದೇ ಬಿಸ್ನೆಸ್ ಮಾಡಿ ಕಂಟ್ರೋಲು ಪೂರ್ತಿಯಾಗಿ ನಿಮ್ಮ ಹತ್ರನೇ ಇರಬೇಕು ಅಂತ. ನೀವು ಬಿಸ್ನೆಸ್ನ ಚಿಕ್ಕದಾಗಾದರೂ ಸ್ಟಾರ್ಟ್ ಮಾಡಿ, ದೊಡ್ಡದಾಗಾದರೂ ಸ್ಟಾರ್ಟ್ ಮಾಡಿ, ಪೂರ್ತಿ ಕಂಟ್ರೋಲ್ ನಿಮ್ಮ ಹತ್ರನೇ ಇರಬೇಕು. ಆವಾಗಲೇ ನೀವು ಜಾಸ್ತಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಆ ಬಿಸ್ನೆಸ್ಸಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನೇ ತಗೊಳ್ಳಿ. ಯೂಟ್ಯೂಬಲ್ಲಿ ಎಲ್ಲರೂ ವೀಡಿಯೋಸ್ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ. ಆದರೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡೋದು ಯಾರು ಹೇಳಿ? ಖುದ್ದು ಯೂಟ್ಯೂಬೇ. ಯಾಕಂದರೆ ಇದ್ರ ಕಂಟ್ರೋಲು ಯೂಟ್ಯೂಬ್ ಹತ್ರನೇ ಇದೆ. ಯಾವ ಕೆಟಗರಿಗೆ ಎಷ್ಟು ದುಡ್ಡು ಪೇ ಮಾಡಬೇಕು, ಯಾವ ಕೆಟಗರಿಯಲ್ಲಿ ಯಾವ ಆ್ಯಡ್ ಹಾಕಬೇಕು, ಮತ್ತು ಯಾವ ಕೆಟಗರಿಯವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಪ್ರತಿಯೊಂದನ್ನು ಯೂಟ್ಯೂಬೇ ಡಿಸೈಡ್ ಮಾಡುತ್ತೆ, ಕ್ರಿಯೇಟರ್ ಅಲ್ಲ. ಆದರೆ ಯೂಟ್ಯೂಬು ಜಾಸ್ತಿ ದುಡ್ಡು ಮಾಡುತ್ತೆ. ಯಾಕಂದರೆ ಯೂಟ್ಯೂಬ್ ಹತ್ರ ಇದ್ರ ಆಲ್ಗೋರಿದಮ್ ಪವರ್ ಇದೆ. ಯಾರು ವೀಡಿಯೋನ ಜಾಸ್ತಿ ತೋರಿಸ್ಬೇಕು, ಯಾರು ವೀಡಿಯೋನ ಕಮ್ಮಿ ತೋರಿಸ್ಬೇಕು, ಎಲ್ಲನೂ ಯೂಟ್ಯೂಬ್ ಡಿಸೈಡ್ ಮಾಡುತ್ತೆ. ಯೂಟ್ಯೂಬೇ ಜಾಸ್ತಿ ಇದರಿಂದ ದುಡ್ಡು ಮಾಡೋದು. ಯಾಕಂದರೆ ಪೂರ್ತಿ ಕಂಟ್ರೋಲು ಯೂಟ್ಯೂಬ್ ಹತ್ರ ಇದೆ. ನಾಳೆ ದಿನ ಇವ್ರ ಅಕೌಂಟೆಲ್ಲನೂ ಯೂಟ್ಯೂಬು ಬ್ಯಾನ್ ಮಾಡಾಕ್ಬೋದು, ಯೂಟ್ಯೂಬ್ ಏನು ಬೇಕಾದರೂ ಮಾಡ್ಬೋದು ಇವ್ರ ಅಕೌಂಟ್ನ. ಯಾಕಂದರೆ ಕಂಟ್ರೋಲು ಯೂಟ್ಯೂಬ್ ಹತ್ರ ಇದೆ. ಇದರಿಂದ ಯೂಟ್ಯೂಬ್ ಜಾಸ್ತಿ ದುಡ್ಡು ಮಾಡುತ್ತೆ. ಇದನ್ನ ಕಮಾಂಡ್ಮೆಂಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾ ಇರೋದು. ಆಥರ್ ಅವರು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಹತ್ರ ಕಂಟ್ರೋಲ್ ಇರಬೇಕು ಅಂತ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟು ದ ಕಮಾಂಡ್ಮೆಂಟ್ ಆಫ್ ಎಂಟ್ರಿ ಅಂತ. ಎಂಟ್ರಿ ಅಂದರೆ ಇವಾಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ನೋಡಿ ನಿಮ್ಮ ಪಕ್ಕದ ಮನೆಯಲ್ಲಿ ಒಂದು ಸ್ಟಾರ್ಟ್ ಮಾಡ್ದ, ಅದನ್ನು ನೋಡಿ ಅವ್ರು ತುಂಬ ಜನ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ರು, ಆ ಫ್ರೆಂಡ್ಸ್ ನೋಡಿ ಇನ್ನೂ ಜನ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಸೇರಿ ಟ್ರಾಫಿಕ್ ಜಾಮ್ ಮಾಡಿದ್ರು. ಈ ರೀತಿ ಆದರೆ ನೀವು ದುಡ್ಡು ಮಾಡಲ್ಲ, ನಿಮ್ಮ ಹಿಂದೆ ಸ್ಟಾರ್ಟ್ ಮಾಡಿದಾರಲ್ಲ ಅವರು ಕೂಡ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ಎಂಟ್ರಿ ಬ್ಯಾರಿಯರು ಬಿಸ್ನೆಸ್ಸಲ್ಲಿ ತುಂಬ ಮುಖ್ಯ. ಎಂಟ್ರಿ ಬ್ಯಾರಿಯರು ಇನ್ನೊಬ್ಬ ಎಂಟ್ರಿ ಮಾಡೋದಕ್ಕೆ ಹೆದರ್ಕೋಬೇಕು, ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಎಂಟ್ರಿ ಬ್ಯಾರಿಯರು ಈಸಿ ಆಗಿದ್ದಾರೆ, ಯಾರು ಬೇಕಾದರೂ ಬಿಸ್ನೆಸ್ನ ಮಾಡ್ತಾರೆ. ಈಸಿಲಿ ನಿಮ್ಮ ಬಿಸ್ನೆಸ್ನ ಇನ್ನೊಬ್ಬರು ಕಾಪಿ ಮಾಡ್ತಾರೆ. ಇದನ್ನೇ ನಾವು ಎಂಟ್ರಿ ಬ್ಯಾರಿಯರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಎಂಟ್ರಿ ಬ್ಯಾರಿಯರು ತುಂಬ ಸ್ಟ್ರಾಂಗ್ ಆಗಿರಬೇಕು. ಎಂಟ್ರಿ ಬ್ಯಾರಿಯರ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಾಗಿರಬೇಕು, IT ಕಂಪ್ನಿನಾಗಿರಬೇಕು ಅಂತ ಈ ರೀತಿ ಅಲ್ಲ. ಜಸ್ಟ್ ಬೋರಿಂಗ್ ಬಿಸ್ನೆಸ್ ಕೂಡ ಅದರಲ್ಲೂ ಕೂಡ ಎಂಟ್ರಿ ಬ್ಯಾರಿಯರ್ ಇರುತ್ತೆ. ಎಂಟ್ರಿ ಬ್ಯಾರಿಯರ್ ಇರಲಿಲ್ಲ ಅಂದರೂ ಕೂಡ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರುತ್ತೆ. ಅಂದರೆ ನಾವು ಕಾಂಪಿಟೇಟರಿಂದ ನಮ್ಗೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಅದನ್ನು ನಮ್ಮ ಕಾಂಪಿಟೇಟರ್ ಈಸಿಯಾಗಿ ಕಾಪಿ ಮಾಡೋಕ್ಕಾಗಲ್ಲ ಅಂಥದ್ದನ್ನು. ಎಕ್ಸಾಂಪಲ್ ತಗೊಳ್ಳಿ, ಡಿಮಾರ್ಟ್ ಏನು ಮಾಡುತ್ತೆ, ಗ್ಲಾಸರಿ ರೇಷನ್ ಐಟಮ್ನ ಸೆಲ್ ಮಾಡುತ್ತೆ. ಆದರೆ ಅದು ಬೋರಿಂಗ್ ಬಿಸ್ನೆಸ್, ಎಲ್ಲರೂ ಮಾಡ್ಬೋದಲ್ಲ. ಎಲ್ಲ ಕಿರಾಣಿ ಅಂಗಡಿಗಳು ಯಾಕೆ ಡಿಮಾರ್ಟ್ ಅಷ್ಟು ದುಡ್ಡು ಮಾಡ್ತಾ ಇಲ್ಲ? ಯಾಕಂದರೆ ಡಿಮಾರ್ಟನು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾನೆ. ರೀಟೇಲರೇ ಕೊಡೋದಕ್ಕಿಂತಲೂ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾನೆ. ಡಿಮಾರ್ಟ್ ಕೊಡೋಂಥ ಡಿಸ್ಕೌಂಟು ನಿಮ್ಮ ಅಕ್ಕಪಕ್ಕದ ಕಿರಾಣಿ ಅಂಗಡಿಯಲ್ಲಿ ಸಿಗೋಲ್ಲ. ಆ ಥರ ವ್ಯಾಲ್ಯೂ ನಿಮ್ಮ ಅಕ್ಕಪಕ್ಕ ಕಿರಾಣಿ ಅಂಗಡಿಯಲ್ಲಿ ಸಿಗೋಲ್ಲ. ಯಾಕಂದರೆ ಡಿಮಾರ್ಟ್ ಏನು ಮಾಡ್ತಾನೆ ಅಂದರೆ ಎಲ್ಲರೂ ಕ್ರೆಡಿಟಲ್ಲಿ ತೊಗೊಂಬರ್ತಾನೆ. ನಿಮ್ಮ ಅಕ್ಕಪಕ್ಕ ಕಿರಾಣಿ ಅಂಗಡಿನೂ ಇರ್ಬೋದು, ಅವನು ವೆಂಡರ್ ಹತ್ರ ಕ್ರೆಡಿಟಲ್ಲಿ ತೊಗೊಂಬರ್ತಾನೆ. ಅಂದರೆ ಸಾಲ ಬಾಕಿ ಬರ್ಸ್ಬರ್ತಾನೆ, ನೆಕ್ಸ್ಟ್ ಕೊಡ್ತೀನಿ ಅಂತ. ಈ ಕ್ರೆಡಿಟು 90 ಡೇಸ್ವರೆಗೂ ಟೈಮ್ ಇರುತ್ತೆ. 90 ಡೇಸ್ವರೆಗೂ ಅವನು ರೀಪೇ ಮಾಡೋದಕ್ಕೆ ಟೈಮ್ ಇರುತ್ತೆ. ಇದರಿಂದ ನಿಮ್ಮ ವೆಂಡರ್ ಏನು ಮಾಡ್ತಾನೆ, ನಿಮ್ಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಇಟ್ಟು ನಿಮ್ಗೆ ಸೆಲ್ ಮಾಡ್ತಾನೆ, ಕಮ್ಮಿ ಪರ್ಸೆಂಟೇಜ್ ಸೆಲ್ ಮಾಡಲ್ಲ. ಯಾಕಂದರೆ ನಿಮ್ಮ ದುಡ್ಡು 90 ಡೇಸ್ ಆದಮೇಲೆ ಬರ್ತಾ ಇದೆ. ಆದರೆ ಡಿಮಾರ್ಟ್ ಏನು ಮಾಡ್ತಾನೆ, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ, 10-15 ಡೇಸಲ್ಲೇ ತಮ್ಮ ವೆಂಡರ್ಗೆ ರೀಪೇಮೆಂಟ್ ಮಾಡಿಬಿಡ್ತಾನೆ. ಇದರಿಂದ ಅವ್ನಿಗೆ ವೆಂಡರ್ ಡಿಸ್ಕೌಂಟ್ ಕೊಡ್ತಾನೆ. ಮತ್ತು ಡಿಮಾರ್ಟ್ಗೆ ಆ ಡಿಸ್ಕೌಂಟು ಏನು ಮಾಡ್ತಾನೆ ಅಂದರೆ ಅವ್ನು ಈಸಿಲಿ ಕಸ್ಟಮರಿಗೆ ಪಾಸ್ ಆನ್ ಮಾಡ್ತಾನೆ. ಇದರಿಂದ ಡಿಮಾರ್ಟ್ ಜಾಸ್ತಿ ದುಡ್ಡು ಮಾಡ್ತಾನೆ. ಮತ್ತು ವೆಂಡರ್ ಕೂಡ ಡಿಮಾರ್ಟ್ಗೆ ಸೆಲ್ ಮಾಡಬೇಕಂತ ಇಷ್ಟಪಡ್ತಾನೆ. ಯಾಕಂದರೆ ಕ್ಯಾಶ್ ಕನ್ವರ್ಷನ್ ಬೇಗ ಆಗ್ತಿದೆ. ಅಲ್ಲಿ ಕ್ಯಾಶ್ ಕನ್ವರ್ಷನ್ ಬೇಗ ಆಗ್ತಿದೆ, ವೆಂಡರ್ಗೂ ಬೇಗ ಕೈಯಲ್ಲಿ ದುಡ್ಡು ಬರ್ತಾ ಇದೆ, ಮತ್ತು ಡಿಮಾರ್ಟ್ಗೂ ಡಿಸ್ಕೌಂಟ್ ಜಾಸ್ತಿ ಸಿಗ್ತಾ ಇದೆ. ಯಾಕಂದರೆ ಬೇಗ ಬೈ ಮಾಡ್ತಾ ಇದ್ದಾನೆ, ಎಲ್ಲರ ಹತ್ರ 90 ಡೇಸ್ ತನಕ ಕಾಯಿಸ್ತಾ ಇಲ್ಲ ದುಡ್ಡು ಕೊಡೋದಕ್ಕೆ, ಬೇಗ ದುಡ್ಡು ಕೊಟ್ಟು ತೊಗೊಂಬರ್ತಾ ಇದ್ದಾನೆ. ಇದರಿಂದ ಇಬ್ಬರಿಗೂ ಲಾಭ, ಇಬ್ಬರಿಗೂ ವಿನ್ ವಿನ್ ಸಿಚುವೇಷನ್ ಇದೆ. ಇದೇ ಡಿಮಾರ್ಟ್ನ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್, ಮತ್ತು ಇದೇ ಡಿಮಾರ್ಟ್ನ ಒಂದು ಎಂಟ್ರಿ ಬ್ಯಾರಿಯರ್. ಮೂರನೇ ಪಾಯಿಂಟು ದ ಕಮಾಂಡ್ಮೆಂಟ್ ಆಫ್ ನೀಡ್ ಅಂತ. ಪ್ರತಿಯೊಬ್ಬರು ಏನು ಥಿಂಕ್ ಮಾಡ್ತಾರೆ ಅಂದರೆ, ನನಗೆ ಯಾವ ಬಿಸ್ನೆಸ್ ಇಷ್ಟ, ನನಗೆ ಯಾವ ಕೆಲಸ ಮಾಡೋಕ್ಕೆ ಇಷ್ಟ, ಆ ಕೆಲಸ ನಾನು ಮಾಡ್ತೀನಿ, ಅದನ್ನೇ ಬಿಸ್ನೆಸ್ಸಾಗಿ ಮಾಡ್ತೀನಿ ಅಂತ. ನಿಮ್ಗೆ ಏನು ಇಷ್ಟ ಅದನ್ನು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋಲ್ಲ. ನಿಮಗೆ ಏನು ಇಷ್ಟ ಪ್ಲಸ್ ಜಗತ್ತಿಗೆ ಏನು ಬೇಕು, ಜನರಿಗೆ ಏನು ಬೇಕು, ಜನರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿದ್ರೆ ನೀವು ಅದರಿಂದ ದುಡ್ಡು ಮಾಡ್ತೀರಾ. ಇದು ಎರಡು ಕಾಂಬಿನೇಷನಲ್ಲಿ ನಿಮ್ಮ ಬಿಸ್ನೆಸ್ ಇದ್ದರೆ, ನಿಮ್ಮ ಕೆಲಸ ಇದ್ದರೆ, ನಿಮ್ಮ ಜಾಬ್ ಇದ್ದರೆ ನೀವು ಖಂಡಿತವಾಗ್ಲೂ ದುಡ್ಡು ಮಾಡ್ತೀರಾ. ಜಗತ್ತಿಗೆ ಏನು ಪ್ರಾಬ್ಲಮ್ ಇದೆ, ಜನರಿಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು. ಬಿಸ್ನೆಸ್ ಅಂದರೆ ಪ್ರಾಬ್ಲಮ್ಮೇ. ಈ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡ್ತಾರೋ ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ಮೇ ಒಂದು ಬಿಸ್ನೆಸ್. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗಳು ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತಾಯಿದ್ದೀನಿ, ಯಾವುದೋ ಒಂದು ಸರ್ವಿಸ್ನ ಸೆಲ್ ಮಾಡ್ತಿದ್ದೀನಿ ಅಂತ ಬಿಸ್ನೆಸ್ ಮಾಡಲ್ಲ. ಅವರು ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀವಿ, ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕಿದ್ದೀವಿ, ಆ ಸೊಲ್ಯೂಷನ್ಗೆ ಹೆಸರೇ ಬಿಸ್ನೆಸ್. ಜನರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋದೇ ಬಿಸ್ನೆಸ್ಸು. ಇದನ್ನೇ ಆಥರ್ ಹೇಳ್ತಾ ಇರೋದು. ಜನರಿಗೆ ಅದು ನೀಡಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಕೀಪ್ಯಾಡ್ ರೆಡಿ ಮಾಡ್ತಿದ್ದೀರಾ ಅಂದರೆ ಜನರಿಗೆ ಅದು ನೀಡಿಲ್ಲ. ಈಗ ಎಲ್ಲರೂ ಸ್ಮಾರ್ಟ್ಫೋನು, ಐಫೋನು ಅಂತ
ಸ್ಕ್ರೀನ್ ಟಚ್ ಮೇಲೆ ಹೋಗಿದ್ದಾರೆ. ಇದರಿಂದ ನೀವು ಕೀಪ್ಯಾಡ್ನ ಎಷ್ಟೇ ಕ್ವಾಲಿಟಿಯಾಗಿ ಎಷ್ಟೇ ಪ್ರೊಡಕ್ಟಿವ್ ಆಗಿ ರೆಡಿ ಮಾಡಿದ್ರು ಕೂಡ ಅದು ಜನರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಅದು ಬೇಕಾಗಿಲ್ಲ. ಅದೇ ರೀತಿ ಪ್ರತಿಯೊಂದು ಪ್ರಾಡಕ್ಟು ಜನರು ಇದೇ ರೀತಿ ಥಿಂಕ್ ಮಾಡಿದ್ರೆ ನನಗೆ ಈ ಪ್ರಾಡಕ್ಟ್ ನೀಡ್ ಇದೆಯಾ ಇಲ್ವಾ, ಅದೇ ರೀತಿ ಈ ಒಂದು ಟೈಮ್ ಲೈನಲ್ಲಿ ಅದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ ಇದೇ ರೀತಿ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕು. ಜನರಿಗೆ ಏನು ಇಷ್ಟ ಅದನ್ನು ಕೊಡಬೇಕು, ನಿಮಗೇನು ಇಷ್ಟ ಅದಲ್ಲ. ಇದನ್ನೇ ಆಥರ್ ಹೇಳ್ತಾ ಇರೋದು ಕಮಾಂಡ್ಮೆಂಟ್ ಆಫ್ ನೀಡ್. 4ನೇ ಪಾಯಿಂಟು ದ ಕಮಾಂಡ್ಮೆಂಟ್ ಆಫ್ ಟೈಮ್ ಅಂತ. ನೀವು ಶುರುನಲ್ಲಿ ನೀವು ಕೆಲಸ ಮಾಡ್ತಾಯಿದ್ರಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಬಿಸ್ನೆಸ್ನ ಒಂದು ಲೆವೆಲಿಗೆ ಬೆಳೆಸಿದ್ರಿ. ಅದಾದಮೇಲೆ ಒಂದು ಟೈಮ್ ಆದಮೇಲೆ ನಿಮಗೆ ನಿಮ್ಮ ಬಿಸ್ನೆಸ್ಸಿಂದ ಡಿಟ್ಯಾಚ್ ಮಾಡೋಕ್ಕೆ ಗೊತ್ತಿರಬೇಕು. ನೀವು ಇದ್ದರೂ ಇಲ್ಲದೇ ಇದ್ದರೂ ಬಿಸ್ನೆಸ್ಸು ನಡೀತಾನೆ ಇರಬೇಕು. ನೀವು ಯಾವಾಗಲೂ ಟೈಮ್ ಟ್ರೇಡ್ ಮಾಡ್ಕೊತ ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಟೈಮ್ ಆದಮೇಲೆ ನೀವು ಒಂದು ರೀತಿ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು. ಅದರಿಂದ ನೀವು ಇದ್ದರೂ ನೀವು ಇಲ್ಲದೇ ಇದ್ದರೂ ಬಿಸ್ನೆಸ್ಸು ತಂತಾನೆ ನಡೀತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮದೊಂದು ಹಾರ್ಮ್ಫುಲ್ ಸಿಚುವೇಷನ್ ಆಗುತ್ತೆ. ಒಂದು ಕಡೆ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾಯಿದ್ದೀರಾ, ಆದರೆ ನೀವಿಲ್ಲ ಅಂದರೆ ಅಲ್ಲಿ ಬಿಸ್ನೆಸ್ಸೇ ನಡೆಯಲ್ಲ. ಆವಾಗ ನಿಮ್ಮ ಬಿಸ್ನೆಸ್ ಆಗಲ್ಲ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನೀವಿದ್ದರೂ ನೀವು ಇಲ್ಲದೇ ಇದ್ದರೂ ಬಿಸ್ನೆಸ್ ನಡಿಬೇಕು. ಅದು ಹೇಗೆ ನಡೆಯುತ್ತೆ ಅಂದರೆ ಸಿಸ್ಟಮ್ ಬಿಲ್ಡ್ ಮಾಡೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ರತನ್ ಟಾಟಾ ಅವರು ನಮ್ಮ ಹತ್ರ ಇಲ್ಲ, ಇವಾಗ ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಟಾಟಾ ಬಿಸ್ನೆಸ್ ನಡೀತಾನೆ ಇದೆ. ಅದೇ ರೀತಿ ಆ್ಯಪಲ್ ಫೌಂಡರ್ ಇಲ್ಲ, ಆದರೂ ಕೂಡ ಆ್ಯಪಲ್ ಬಿಸ್ನೆಸ್ ನಡೀತಾನೆ ಇದೆ. ಈ ರೀತಿ ಅವರು ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋಗಿದ್ದಾರೆ. ನಾವು ಇಲ್ಲ ಅಂದರೂ ನಮ್ಮ ಎಂಪೈರ್, ನಮ್ಮ ಬಿಸ್ನೆಸ್ ಎಲ್ಲನೂ ತಂತಾನೆ ಆಟೋಮೆಟಿಕಾಗಿ ನಡೀತಾ ಇರುತ್ತೆ. ಇದನ್ನೇ ನಾವು ಬಿಸ್ನೆಸ್ ಅಂತ ಕರೆಯೋದು. ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ನೀವು ಸಿಸ್ಟಮ್ನ ಬಿಲ್ಡ್ ಮಾಡಬೇಕು. ಸಿಸ್ಟಮ್ನ ಬಿಲ್ಡ್ ಮಾಡಿದ್ರೆ ನೀವಿದ್ದರೂ ನೀವು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಬಿಸ್ನೆಸ್ಸು ನಡೀತಾನೆ ಇರುತ್ತೆ. ಕಮಾಂಡ್ಮೆಂಟ್ ಆಫ್ ಸ್ಕೇಲ್. ನೀವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೂ ಅದರಲ್ಲಿ ಫಸ್ಟು ಸ್ಕೇಲೆಬಿಲಿಟಿ ಇದೆಯಾ ಇಲ್ಲೋ ಅಂತ ನೋಡಬೇಕು. ಸ್ಕೇಲೆಬಿಲಿಟಿ ಇದ್ದರೆ ಮಾತ್ರ ಬಿಸ್ನೆಸ್ಸಲ್ಲಿ ಗ್ರೋತ್ ಬರೋದು. ಗ್ರೋತ್ ಬಂದರೆ ತಾನೇ ಬಿಸ್ನೆಸ್ ನಿಮ್ಮದು ದೊಡ್ಡದಾಗಿ ಬೆಳೆಯೋಕ್ಕಾಗೋದು. ದೊಡ್ಡದಾಗಿ ಬೆಳೆದು ನೀವು ಜಾಸ್ತಿ ದುಡ್ಡು ಮಾಡೋಕ್ಕಾಗೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಸ್ಕೇಲೆಬಿಲಿಟಿ ಇಲ್ಲ ಅಂದರೆ ನೀವು ಅಲ್ಲಿ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಆಥರ್ ಹೇಳ್ತಾ ಇರೋದು. ಸ್ಕೇಲೆಬಿಲಿಟಿಯಲ್ಲಿ 2 ಥರ ಬರುತ್ತೆ, ಒಂದು ಸ್ಕೇಲ್, ಇನ್ನೊಂದು ಮ್ಯಾಗ್ನಿಟ್ಯೂಡ್ ಅಂತ. ಇವೆರಡು ಏನು ಅಂತ ನಿಮ್ಗೆ ಹೇಳ್ತೀನಿ. ಮೊದಲನೇದು ಸ್ಕೇಲ್ ಅಂದರೆ ಏನಂತ ತಿಳ್ಕೊಳ್ಳಿ. ಸ್ಕೇಲ್ ಅಂದರೆ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀರಾ, ಅದು ಎಷ್ಟು ಜನಕ್ಕೆ ಸೆಲ್ ಮಾಡ್ತಾ ಇದ್ದೀರಾ ಅನ್ನೋದೇ ಸ್ಕೇಲೆಬಿಲಿಟಿ. ಇನ್ನೊಂದು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ನೀವು ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಮಾಡ್ತಿದ್ದೀರಾ ಮತ್ತು ಎಷ್ಟು ಜನರಿಗೆ ಕ್ವಾಲಿಟಿಯಾಗಿ ಇಂಪ್ಯಾಕ್ಟ್ ಮಾಡ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಮಷೀನ ಸೆಲ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಮಷೀನ್ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಇದೆ. ಆದರೆ ಆ ಮಷೀನ್ ತೊಗೊಳ್ಳೋರು ಎಷ್ಟು ಜನ ಇದ್ದಾರೆ, ತಿಂಗಳಿಗೆ 10 ಮಷೀನ್ ಸೆಲ್ ಮಾಡಿದ್ರು 10 ಲಕ್ಷ ರೂಪಾಯಿ ಆಯಿತು. ಅದೇ ನೀವೇನಾದರೂ ಒಂದು ಚಾಕ್ಲೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಒಂದು ಚಾಕ್ಲೇಟ್ನ ಬೆಲೆ 10 ರೂಪಾಯಿ ಇದೆ, ಆದರೆ ಅದನ್ನು ತೊಗೊಳ್ಳೋರು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಮತ್ತು ರಿಪೀಟೆಡ್ ಕಸ್ಟಮರ್ ಬರ್ತಾ ಇರ್ತಾರೆ. ಆದರೆ ಮಷೀನ್ನ ಒಂದು ಸಲ ತೊಗೊಂಡ್ಬಿಟ್ರೆ 3 ರಿಂದ 4 ವರ್ಷ ಯಾರು ಮತ್ತೆ ತಲೆಗೆಡಿಸ್ಕೊಳ್ಳಲ್ಲ, ಮತ್ತು ಆ ಫೀಲ್ಡಲ್ಲಿರೋರು ಮಾತ್ರ ಆ ಮಷೀನ್ ತೊಗೋತಾರೆ. ಯಾರಿಗೆ ಬೇಕು ಅವಶ್ಯಕತೆ ಇದೆ ಅವರು ಅಷ್ಟೇ ತೊಗೋತಾ ಇರ್ತಾರೆ. ಆದರೆ ಚಾಕ್ಲೇಟು ನೀವು ಯಾರಿಗೆ ಬೇಕಾದರೂ ಸೆಲ್ ಮಾಡ್ಬೋದು, ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಬೇಕಾದರೂ ಸೆಲ್ ಮಾಡ್ಬೋದು. ಸ್ಕೇಲೆಬಿಲಿಟಿ ಈ ಮಷೀನ್ ಬಿಸ್ನೆಸ್ಸಲ್ಲಿಲ್ಲ, ಈ ಚಾಕ್ಲೇಟ್ ಬಿಸ್ನೆಸ್ಸಲ್ಲಿದೆ ಅಂತ. ಇನ್ನೊಂದು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಎಷ್ಟು ಕ್ವಾಲಿಟಿ ಇರೋ ಸರ್ವಿಸ್ನ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಆವಾಗಲೇ ನಾನು ಚಾಕ್ಲೇಟ್ 10 ರೂಪಾಯಿ, ನೀನು ಎಷ್ಟೇ ಮಾಡಿದ್ರು ಚಾಕ್ಲೇಟ್ 10 ರೂಪಾಯಿನೇ ಇರೋದು. ನೀನು 20 ರೂಪಾಯಿ ಮಾಡಿದ್ರು ನೆಕ್ಸ್ಟ್ ಅದೇ ಚಾಕ್ಲೇಟ್ ಏನಾದರೂ 10 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದರೆ ಅಲ್ಲೇ ಹೋಗ್ತಾರೆ. ಎರಡನೇದು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಬ್ಬರು ಡಾಕ್ಟರ್ ಆಗಿದ್ದೀರಾ ಅಂದ್ಕೊಳ್ಳಿ. ನೀವು ಒಂದು ಸರ್ಜರಿಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತೀರಾ. ಇದನ್ನು ನೋಡಿಕೊಂಡು ಇನ್ನೊಬ್ಬ ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಅದರಲ್ಲಿ ಸ್ಪೆಷಲಿಸ್ಟ್ ಇರ್ತೀರ. ಆವಾಗ ಕಸ್ಟಮರು ನಿಮ್ಮ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಹೋಗಲ್ಲ. ಆಪ್ರೇಷನ್ನ ಎಲ್ಲರೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅವನು ನೀವು ಪೇ ಮಾಡೇ ಮಾಡ್ತಾನೆ. ಇದು ಮ್ಯಾಗ್ನಿಟ್ಯೂಡು. ನೀವು ಎಷ್ಟು ಹೈ ವ್ಯಾಲ್ಯೂ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇದನ್ನು ಎರಡೂ ಮಿಕ್ಸ್ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ಖಂಡಿತ ಬಿಲಿಯನರ್ ಆಗೇ ಆಗ್ತೀರ. ಅದಕ್ಕೋಸ್ಕರ ಆಥರ್ ಒಂದು ಹೇಳ್ತಾರೆ, ಸ್ಕೇಲ್ ಮೇಕ್ಸ್ ಯು ಮಿಲಿಯನರ್, ಮ್ಯಾಗ್ನಿಟ್ಯೂಡ್ ಮೇಕ್ಸ್ ಯು ಮಿಲಿಯನರ್, ಬಟ್ ಸ್ಕೇಲ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಮೇಕ್ಸ್ ಯು ಬಿಲಿಯನರ್ ಅಂತ. ನೀವು ಎರಡೂ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಪ್ರಾಡಕ್ಟ್ ಸರ್ವಿಸ್ನ ಸೆಲ್ ಮಾಡ್ತಿದ್ದೀರಾ ಅಂದರೆ ನೀವು ಬಿಲಿಯನ್ಸ್ ಗಟ್ಟಲೆ ದುಡ್ಡು ಮಾಡ್ತೀರಾ. ನೀವು ಮಿಲಿಯನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನೀವು ಮಿಲಿಯನರ್ ಆಗ್ತೀರಾ, ಬಿಲಿಯನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನೀವು ಬಿಲಿಯನರ್ ಆಗ್ತೀರಾ. ಅದೇ ರೀತಿ ಅಮೆಝಾನ್ನ ಫೌಂಡರ್ ಜೆಫ್ ಬೆಜೋಸ್ ಅವರು ಬಿಲಿಯನ್ಸ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ, ತುಂಬ ಜನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಅದರಲ್ಲಿ ಸ್ಕೇಲೆಬಿಲಿಟಿನೂ ಇದೆ, ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಇದೆ. ಅದಕ್ಕೋಸ್ಕರ ಅವರೊಬ್ಬರು ಬಿಲಿಯನರ್ ಆಗಿದ್ದಾರೆ. ಇದನ್ನೇ ಸ್ಕೇಲೆಬಿಲಿಟಿ ಮತ್ತು ಮ್ಯಾಗ್ನಿಟ್ಯೂಡ್ ಅನ್ನೋದು. ಆಥರು ಈ 5 ಪಾಯಿಂಟ್ನ ಹೇಳ್ತಾರೆ. ಮೊದಲನೇದು ಕಂಟ್ರೋಲು, ಎರಡನೇದು ಎಂಟ್ರಿ, ಮೂರನೇದು ನೀಡ್, ನಾಲ್ಕನೇದು ಟೈಮ್, ಐದನೇದು ಸ್ಕೇಲ್. ಈ 5 ಪಾಯಿಂಟು ನಿಮ್ಮ ಬಿಸ್ನೆಸ್ಸಲ್ಲಿದೆ ಅಂದರೆ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ಫುಲ್ಲಾಗಿ ರನ್ ಆಗುತ್ತೆ ಅಂತ ಅರ್ಥ. ಇದನ್ನೇ ಆಥರ್ ಹೇಳ್ತಾ ಇರೋದು. ಯಾವುದೇ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಕೀ ಪಾಯಿಂಟ್ಸ್ನ ನೀವು ನೋಡ್ಕೊಳ್ಳೇಬೇಕು ಅಂತ. ಈ ಕೀ ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗ್ತಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ಅದನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇದರಿಂದ ನೀವು ಆರಾಮ್ಸೆ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ತೀರಾ. ಇದನ್ನೇ ಆಥರ್ ಅವ್ರು ಹೇಳ್ತಾ ಇರೋದು. ಮತ್ತು ತುಂಬ ಜನ ಏನು ಮಾಡ್ತಾರೆ, ಬರೀ ಕನ್ಸ್ಯೂಮರ್ ಥಿಂಕಿಂಗ್ ಇರ್ತಾರೆ. ನೀವು ಬಿಸ್ನೆಸ್ ಮಾಡಬೇಕಾಗಲಿ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡಬೇಕಾದ್ರೆ ಆಗಲಿ ನೀವು ಸೊಸೈಟಿ ಇರೋ ಮೈಂಡ್ಸೆಟ್ನ ಇಟ್ಕೊಳ್ಳೋಕೆ ಹೋಗಬಾರ್ದು. ನೀವು ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡಬೇಕು. ಥಿಂಕಿಂಗ್ ಪ್ಯಾಟರ್ನ್ ಏನಂದರೆ ನೀವು ಕನ್ಸ್ಯೂಮರ್ ಮೈಂಡ್ಸೆಟ್ಟಿಂದ ಪ್ರೊಡ್ಯೂಸರ್ ಮೈಂಡ್ಸೆಟ್ಟಿಗೆ ಬರಬೇಕು. ಈಗ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹೋಟೆಲ್ಗೆ ಹೋಗಿರ್ತೀರ. ಆ ಹೋಟೆಲಲ್ಲಿ ನೀವು ಊಟ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ತಿಂಡಿ ಊಟ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದ ತಕ್ಷಣ ಏನು ಮಾಡ್ತಾರೆ, ಈ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾನೆ, ಇವನು ಎಷ್ಟು ರೇಟಾಗಿ ಇಟ್ಟಿದ್ದಾನೆ,
ಪ್ರತಿಯೊಂದು ಪ್ರೈಸ್ ಯಾವ ರೀತಿ ಇಟ್ಟಿದ್ದಾನೆ, ಈ ರೀತಿ ಥಿಂಕ್ ಮಾಡೋಕೆ ಹೋಗ್ಬಾರ್ದು. ನೀವು ಯಾವ ರೀತಿ ಥಿಂಕ್ ಮಾಡಬೇಕು ಅಂದರೆ, ಈ ಹೋಟೆಲ್ ವೇಟರ್ ಎಷ್ಟು ಜನ ಇದ್ದಾರೆ, ಚೆಫ್ ಎಷ್ಟು ಜನ ಇದ್ದಾರೆ, ಇವರಿಗೆಲ್ಲ ಎಷ್ಟು ಸ್ಯಾಲ್ರಿ ಸಿಗ್ತಾ ಇದೆ, ಮತ್ತು ಇವನು ಈ ಪ್ರೈಸ್ನ ಕಡಿಮೆ ಇಟ್ಟಿದ್ದಾನೆ ಅಂದರೆ ಯಾಕೆ ಇಟ್ಟಿದ್ದಾನೆ, ಜಾಸ್ತಿ ಮಾಡಿದ್ದಾನೆ ಅಂದರೆ ಯಾಕೆ ಮಾಡಿದ್ದಾನೆ, ಇವ್ರು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾನೆ, ಇವನಿಗೆಲ್ಲ ಇದನ್ನೆಲ್ಲ ತೆಗೆದು ಇವ್ನಿಗೆ ಎಷ್ಟು ಮಾರ್ಜಿನ್ ಉಳಿಯುತ್ತೆ. ಈ ರೀತಿ ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ಆ್ಯಸ್ ಅ ಎಂಟ್ರಪ್ರನರ್ ಆಗಿ ನೀವು ಥಿಂಕ್ ಮಾಡಬೇಕು. ಇದು ಲಾಂಗ್ ಟರ್ಮಲ್ಲಿ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಪ್ರತಿಯೊಂದನ್ನು ನೀವು ಅನಲೈಸ್ ಮಾಡಬೇಕು, ಡೀಟೇಲಾಗಿ ಅನಲೈಸ್ ಮಾಡಬೇಕು. ನೀವು ಅರ್ಧ ಅಬ್ಸರ್ವೇಷನಲ್ಲೇ ನೀವು ಅರ್ಧ ತಿಳ್ಕೊಂಡು ಬರ್ತೀರಾ. ನೀವು ಯಾವುದೇ ಥರ ಹೋಟೆಲ್ಗೆ ಹೋಗಿ, ಪ್ರತಿಯೊಂದು ಹೋಟೆಲು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರಬೇಕಂತಲೇ ಏನಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿಲ್ಲ ಅಂದರೂ ಕೂಡ ನೀವು ಬಿಸ್ನೆಸ್ ಅನ್ನ ಮಾಡಬೇಕು. ನೋಡೋದಕ್ಕೆ ಏನು ಹೋಗಿದೆ, ಜಸ್ಟ್ ನೀವು ಬಿಸ್ನೆಸ್ ಓನರ್ ಥರ ಥಿಂಕ್ ಮಾಡಿ. ಥಿಂಕ್ ಮಾಡೋದ್ರಲ್ಲಿ ಏನು ಹೋಗ್ತಾ ಇದೆ, ಥಿಂಕ್ ಮಾಡೋದ್ರಲ್ಲಿ ನಮ್ದೇನು ದುಡ್ಡು ಖರ್ಚಲ್ಲ ಅಲ್ಲ. ಜಸ್ಟ್ ನಾವು ಥಿಂಕ್ ಮಾಡಬೇಕು. 99% ಜನ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ನಾವು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದರೆ ನಾರ್ಮಲ್ 99% ಜನ ಯೋಚನೆ ಮಾಡೋ ಥರ ನಾವು ಯೋಚನೆ ಮಾಡಬಾರ್ದು. ನಾವು 1% ಜನ ಯೋಚನೆ ಮಾಡೋ ಥರ ಯೋಚನೆ ಮಾಡಬೇಕು. ಇದಕ್ಕೋಸ್ಕರ ನಮ್ಮ ಥಿಂಕಿಂಗ್ ಪ್ಯಾಟರ್ನು ಚೇಂಜ್